ದಸರಾ ಪ್ರಯುಕ್ತ ದೇವಿಯನ್ನು ಆರಾಧನೆ ಮಾಡಬೇಕು, ಬಹಳ ಶ್ರೇಷ್ಠವಾದದ್ದು ದೇವಿ ನಾಮಸ್ಮರಣೆ ಅಂತ ಹೇಳಿ ಇವತ್ತು ದೇವಿಯ ಒಂದು 10 ನಾಮಗಳನ್ನು ಧ್ಯಾನಕ್ಕೆ ಯಾವ ರೀತಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಬಹುದು. ಪುಸ್ತಕ ತೆಗೆದಾಗ ಯಾವ 10 ನಾಮ ತಗೊಂಡ್ರೂ ಮೆಡಿಟೇಷನ್ ಆಗುತ್ತೆ. ಇವತ್ತಿನ 10 ನಾಮಗಳಲ್ಲಿ ದೇವಿಯ ಗುಣಗಳೇನು ಅನ್ನೋದನ್ನು ನೋಡೋಣ. ಫಸ್ಟು ದೇವಿ ಪ್ರಸಿದ್ಧಳು ಅಂತ ಹೇಳ್ತೀವಿ. ಯಾರು ಪ್ರಸಿದ್ಧ? ಎಲ್ಲರೊಳಗೂ ಕೂಡ ನಾನೇ ಇದ್ದೀನಿ ಅಂದಾಗ ನಾನು ಪ್ರಸಿದ್ಧ. ಎಲ್ಲರಲ್ಲೂ ಸಿದ್ಧ. ನಾನು ಪ್ರಸಿದ್ಧ ಅಂದ್ರೇನು? ನಾನು ಪ್ಲಸ್ ನಾನು = ನಾನೇ. ನಾನು ಪ್ಲಸ್ ನೀನು ನಾವು, ನಾನು ಪ್ಲಸ್ ಎಲ್ಲರೂ ನಾವೆಲ್ಲ, ಎಲ್ಲರೊಳಗೂ ಇರುವಂಥವಳು ಅವಳು ಪ್ರಸಿದ್ಧಳು ಅಂತ. ಆ ಪ್ರಸಿದ್ಧಳಾಗಿರುವಂತಹ ಆ ಮಹಾತಾಯಿ ಪರಮೇಶ್ವರಿಯನ್ನು ಇವತ್ತು ನಾವು ಧ್ಯಾನ ಮಾಡ್ತೀವಿ. ಆ ನಾಮದಲ್ಲಿ ಪ್ರಸಿದ್ಧ ಅನ್ನೋದು ಅವಳದೊಂದು ನಾಮ ಇದೆ. ಪ್ರಸಿದ್ಧ ಪರಮೇಶ್ವರಿ ಅಂತ ಹೇಳ್ತೀವಿ. ಅವಳು ಪ್ರಸಿದ್ಧಳು ಪರಮೇಶ್ವರಿ. ನಾವು ದೇವಿಯನ್ನು ನೋಡಿದಾಗ ಅವಳ ಅದ್ಭುತವಾದ ಒಂದು ಆರ, ಈ ಪ್ರಭಾವಳಿ ಏನಿದೆ ಅದು ನಮಗೆ ಒಂದು ರೀತಿ ಚಿಕಿತರನ್ನಾಗಿ ಮಾಡುತ್ತೆ. ಯಾಕೆಂದರೆ ಅನ್ಬೌಂಡೆಡ್ ಪ್ರಭಾವಳಿ ಯಾವ ರೀತಿ ಪಸರಿಸ್ಕೊಂಡು ಎಲ್ಲರೊಳಗೂ ಹೋಗಿ ಸೇರಿಕೊಂಡಿರೋದ್ರಿಂದ ಅದರಲ್ಲಿರೋ ಒಂದೊಂದು ಕಿರಣಗಳು, ಕಲೆಗಳು ಎಲ್ಲರ ಹತ್ರ ಒಳಗೆ ಹೋಗಿ ನಮ್ಮೊಳಗೆಲ್ಲ ಇರೋ ಕಣ ಕಿರಣಗಳ ಎಲ್ಲವೂ ಅವಳೇ ಅಲ್ವಾ. ಅದರಿಂದ ಅವಳು ಪ್ರಸಿದ್ಧಳು. ಅವಳನ್ನು ನಾವು ಪ್ರಭಾವತಿ ಅಂತ ಕರಿತೀವಿ. ಪ್ರಭಾವತಿ ಇದ್ದಾಗ ಆ ಆರನ ಜ್ಞಾಪಿಸ್ಕೊಳ್ಳಿ. ಕಣ್ಮುಚ್ಕೊಂಡು ನಿಮ್ಮ ಸುತ್ತಾನು ಹಾಗೇ ಸರ್ಕಲ್ ಅಷ್ಟು ದೊಡ್ಡ ಆರ. ಏನದು? ತೇಜಸ್ಸಿನ ಸಾಮಾನ್ಯವಾದ ಆರ ಅಲ್ಲ, ತೇಜಸ್ಸು. ಆ ಆರನಲ್ಲಿ ಅಣಿಮಾದಿ ಸಿದ್ಧಿಗಳು ತುಂಬಿಕೊಂಡಿವೆ. ಅಣಿಮ, ಮಹಿಮ, ಗರಿಮ, ಅದರ ಜೊತೆಗೆ ಎಲ್ಲ ಶಕ್ತಿಗಳು, ಪರಿವಾರ ದೇವತೆಗಳು, ಅವ ಶಕ್ತಿಗಳೆಲ್ಲ ಆ ಆರನಲ್ಲಿದೆ. ಆ ಪ್ರಭಾವತಿ ಸ್ವಯಂ ಜ್ಯೋತಿ ಪ್ರಕಾಶ. ಆ ಸ್ವಯಂ ಜ್ಯೋತಿ ಹರಡ್ಕೊಂಡು ಅಷ್ಟು ಹರಡ್ಕೊಂಡಿದೆ. ಅಂಥ ಪ್ರಸಿದ್ಧಳು, ನನ್ನಲ್ಲೂ ನಿನ್ನಲ್ಲೂ ಎಲ್ಲರಲ್ಲೂ ಇರುವಂತಹ ಪ್ರಸಿದ್ಧಳವಳು ಕಲಾವತಿ, ಪ್ರಭಾವತಿ. ಎಷ್ಟು ಇದೆ ಅಲ್ವಾ ಗುಣವತಿ. ನಾವು ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ ಪರಮೇಶ್ವರಿ ಅಂದಾಗ ಕಣ್ಮುಚ್ಕೊಂಡು ನಮ್ಮ ಸುತ್ತ ಇರುವಂತಹ ಆ ಶಕ್ತಿಯ ಒಂದು ಪ್ರಭಾವಳಿಯನ್ನು ನಾವು ಜ್ಞಾಪಿಸ್ಕೋಬೇಕು. ಅವಳ ಮುಖಕ್ಕೂ ಮುಂಚೆ ಅದರಿಂದ ಬರ್ತಾ ಇರೋ ಪ್ರಭಾವಳಿ ಹೇಗಿದೆ ಅಂದರೆ ನಮ್ಮ ಕಣ್ಣಿಗೆ ಅಷ್ಟೊಂದು ಜ್ಯೋತಿ ಸ್ವರೂಪ ಕಾಣ್ತಾ ಇದೆ. ಈ ಭಾಗ ನಮಗಿದೇನೂ ಕಾಣ್ತಾ ಇಲ್ಲ, ಬರೀ ಬೆಳಕು. ಆ ಬೆಳಕಿಂದ ಎಲ್ಲ ಕಡೆ ಬೆಳಕು. ಈ ಹುಬ್ಬಿನ ಮಧ್ಯೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಬೆಳಕು, ಬರೀ ಬೆಳಕೆ. ಇಲ್ಲಿ ಕಣ್ಣು ಮೂಗು ಏನಿಲ್ಲ, ಈ ದೇಹನೇ ಇಲ್ಲ. ಆ ಬೆಳಕು ಜ್ಯೋತಿರ್ಮಯ ಎಲ್ಲಿಂದ ಬಂದಿದೆ? ಅದು ಎಂಥ ಪ್ಯೂರ್ ಶಕ್ತಿ ಆ ಕಲೆಗಳು ಅಂದರೆ, ಶುದ್ಧವಾಗಿದೆ. ಅಂದರೆ ನಾವು ವಿಶುದ್ಧಿ ಚಕ್ರ ಇಸ್ ಎ ಪ್ಯೂರಿಫಿಕೇಷನ್ ಸೆಂಟರ್. ನಿಮಗೆಲ್ಲ ಗೊತ್ತಿದೆ, ಯಾವಾಗ ಸಮುದ್ರ ಮಂಥನ ಮಾಡಿದಾಗ ಆ ಹಾಲಾಹಲ ಬಂದು ಶಿವ ಅದನ್ನು ಕುಡಿದಾಗ ಆ ದೇವಿ ಹೋಗಿ ಗಂಟ್ಲಲ್ಲಿ ಅದನ್ನು ನಿಲ್ಲಿಸ್ಬಿಡ್ತಾಳೆ. ಎಲ್ಲಿ ಎಲ್ಲ ನಾಶವಾಗ್ಬಿಡುತ್ತೋ, ಅವನು ಕುಡ್ದ, ಅವನು ಎಂಥ ಕಹಿ ವಿಷನ ಕುಡಿದು ಬಿಟ್ಟಿದ್ದಾನೆ, ಅವಳು ಬಂದು ಅದನ್ನು ನಿಲ್ಲಿಸ್ತಾಳಲ್ಲಿ. ಆಮೇಲೆ ಅವಳು ಅದನ್ನು ಪ್ಯೂರಿಫೈ ಮಾಡ್ತಾಳೆ. ಶಿವನ ಆ ಬಣ್ಣವನ್ನು ಹೋಗಲಾಡಿಸಿ ಅವನು ಬಿಳಿ ಬಣ್ಣವಾಗಿ ಸ್ಫಟಿಕವಾಗಿ ಪ್ಯೂರ್ ಸ್ಫಟಿಕಲಿಂಗ ಆಗ್ಬಿಡ್ತಾನೆ ಅವನು. ಈ ವಿಶುದ್ಧಿ ಚಕ್ರ ಇದೆ ಇಲ್ಲಿ ಶಿವ. ಅದಕ್ಕೆ ಶ್ರೀಕಂಠ ಅಂತ ಹೇಳ್ತಾರೆ. ಶ್ರೀಕಂಠಾರ್ಧ ಶರೀರಿಣಿ ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ ಪರಮೇಶ್ವರಿ ಅಂತ ಸೇರಿಸ್ತೀವಿ. ಅಲ್ಲಿ ನೀವು ಹೇಳಬೇಕಾದ್ರೆ ವಿಶುದ್ಧಿ ಚಕ್ರದಿಂದ ಈ ರೀತಿ ಆ ಪ್ರಭೆ, ಶುದ್ಧವಾದ ಆ ಪ್ರಭೆ ಬರ್ತಾ ಇದೆ, ಆ ರೀತಿ ಹೋಗ್ತಾ ಇದೆ. ಯಾರು ಈ ಥರ ಎಲ್ಲ ಅಂದ್ಕೊಂಡು ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅವರಿಗೆ ದೇಹ ಆ ಮೊಮೆಂಟಲ್ಲಿ ದೇಹ ಭಾವ ಇರಲ್ಲ.
ಯು ಫೀಲ್ ದಟ್ ಯುವರ್ ಬಾಡಿ ಈಸ್ ಫ್ಲೋಟಿಂಗ್. ಇದನ್ನು ನಿರ್ವಾಣ ಸುಖ ಅಂತ ಹೇಳ್ತಾರೆ. ನಿರ್ವಾಣ ಸುಖ ಮತ್ತೆಲ್ಲೂ ಇಲ್ಲ. ಧ್ಯಾನಕ್ಕೆ ಕೂತಿದ್ದಾಗ ಬಾಡಿಲೆಸ್ ಫೀಲಿಂಗ್ ಇರುತ್ತಲ್ಲ, ಅದು ಜೀವನ ಮುಕ್ತನ ಸ್ಥಿತಿ, ಆ ಧ್ಯಾನದ ಸ್ಥಿತಿ. ಹೇಗೆ ಒಂದು ಉಪ್ಪಿನ ಗೊಂಬೆ ನೀರಲ್ಲಿ ಬಿಟ್ಟಾಗ ಹಾಗೇ ಕರಗಿ ನೀರೇ ಆಗಿಬಿಡುತ್ತೋ, ಹಾಗೆ ನಮ್ಮ ದೇಹ ಒಂದು ಉಪ್ಪಿನ ಗೊಂಬೆ ಹಾಗೇ ಕರಗಿ ಅದು ನೀರಾಗ್ಬಿಡತ್ತೆ. ನಾವು ಆ ಒಂದು ಸಚ್ಚಿದಾನಂದ ರೂಪದಲ್ಲಿ, ಸಚ್ಚಿದಾನಂದ ಆತ್ಮಾನಂದದಲ್ಲಿ ನಾವು ಇರ್ತೇವೆ. ಒಳಗೂ ಹೊರಗೂ ಅನ್ನುವ ಭೇದವೇ ಇಲ್ಲ. ಈ ಬಾಡಿನೇ ಸಪ್ರೇಟ್ ಮಾಡಿರೋದು ನಮ್ಮನ್ನು, ಒಳಗೂ ಹೊರಗೂ ಅಂತ ಆ ಭೇದವೇ ಇಲ್ಲ. ನಿರ್ಮಲವಾದ ಆಕಾಶದಲ್ಲಿ ಇದ್ದಂಗಿರುತ್ತೆ. ಅಲ್ಲಿ ನಿಜವಾಗ್ಲೂ ಆ ರೀತಿ ಒಂದು ಸ್ವಲ್ಪ ಹೊತ್ತು ನಮಗೆ ಸಿಕ್ಬಿಟ್ರೆ ಅದಕ್ಕಿಂತ ದೇಹಕ್ಕೆ ಆರೋಗ್ಯ ಪೋಷಣೆ ಬೇರೆ ಇಲ್ಲ. ಯಾಕೆಂದರೆ ಕಲೆಗಳು ಹೋಗ್ಬಿಡುತ್ತೆ ದೇಹದೊಳಗೆ. ಪ್ರಾಕ್ಟಿಕಲ್ಲಾಗಿ ಯಾರಿಗೆ ದೇಹ ಬಿಟ್ಟು ಕೂತ್ಕೊಳ್ತಾರೋ ಆಮೇಲೆ ದೇಹ ಆರೋಗ್ಯವನ್ನು ಸಂಪಾದಿಸ್ಬಿಡುತ್ತೆ. ಆ ಕಲೆಗಳೆಲ್ಲ ದೇವಿದು ತುಂಬ್ಕೊಂಡ್ಬಿಡುತ್ತೆ. ಎಷ್ಟು ಕಲೆಗಳು ತುಂಬಿಕೊಳ್ಳುತ್ತೆ ಮೆಡಿಟೇಷನ್ ಮಾಡಬೇಕಾದ್ರೆ. ನೀವು ಯಾವಾಗ ನಿರ್ವಾಣದಲ್ಲಿ ಕೂತ್ಕೊಳ್ತೀರಾ ಆಗ ಆ ನಿತ್ಯರೆಲ್ಲ ಕೆಲಸ ಮಾಡ್ತಾರೆ. ನಿತ್ಯ ಇರ್ಬೋದ ಅದಕ್ಕೆ ನಾವು ಹೇಳ್ತೀವಿ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡ ಶಿಖಾರೂಪ ಅಂತ ಹೇಳ್ಬಿಡ್ತೀವಿ. ಇಮ್ಮಿಡಿಯೇಟಾಗಿ ಆ ಮಂತ್ರ ಯಾಕೆ ಬರುತ್ತೆ? ಆ ನಿತ್ಯರು ಪ್ರತಿದಿನ ನಿತ್ಯರು ಅಂದಾಗ ಪಾಡ್ಯದಿಂದ ಹುಣ್ಣಿಮೆವರೆಗೂ 15 ದಿವಸ ತೊಗೊಂಡ್ರೆ ಅದರ ಜೊತೆಗೆ ಆ ಮಹೇಶ್ವರಿ ಲಕ್ಷ್ಮಿ ಸೇರಿಕೊಂಡಾಗ ಮಹಾಲಕ್ಷ್ಮಿ 16 ಕಲೆಗಳು ಕೂಡಿಕೊಳ್ಳುತ್ತೆ. 365 ಕಲೆಗಳು ಕೂಡ ಈ 16 ಕಲೆಗಳೇನೆ. ಈ 15 ದಿವಸನೇ, ಆಮೇಲೆ 15 ದಿವಸನೇ ವರ್ಷ ಆಗೋದು. ಎಲ್ಲ ಕಲೆಗಳೂ ನಿತ್ಯರು ಪಾಡ್ಯದಿಂದ ಹುಣ್ಣಿಮೆವರೆಗೆ ಶ್ರೀದೇವಿನೂ ಸೇರಿ 16. ಅದನ್ನು ನೋಡಿದಾಗ ನಾವು ಸ್ವಲ್ಪ ಓದಿ ತಿಳ್ಕೊಂಡಿದ್ರೆ, ಆ ಶ್ರೀವಿದ್ಯೆ ಗೊತ್ತಿದ್ದರೆ ನಿಮಗೆ ಗೊತ್ತಿರುತ್ತೆ ಆ ನಿತ್ಯರು ಯಾರ್ಯಾರು ಅಂತ. ಒಂದೊಂದೂ ನಮ್ಮಲ್ಲಿರೋ ಒಂದೊಂದು ಗುಣ, ಒಂದೊಂದು ಶಕ್ತಿ, ಒಂದೊಂದು ಮಹಿಮೆ, ಒಂದೊಂದು ನಮ್ಮದೇ ಒಂದು ಪರಿಪೂರ್ಣ ಆಸ್ಪೆಕ್ಟ್ ಅದು. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯ ಕ್ಲಿನ್ನ, ಭೇರುಂಡ, ವನ್ಹಿವಾಸಿನಿ. ನಾವು ಹೇಳುವಾಗ ಇವ್ರ ಹೆಸರೆಲ್ಲ ಹೇಳುವಾಗ ಯು ಶುಡ್ ಫೀಲ್ ದಟ್ ಎನರ್ಜಿ. ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲ ಪತಾಕ, ವಿಜಯ, ಹಿಂಗೆ ಹೇಳುವಾಗ ನಿಮಗೆ ಗೊತ್ತಾಗಬೇಕು ಎಲ್ಲನೂ ಕೂಡ. ಈ ಜ್ವಾಲಾಮುಖಿ ಒಂದೊಂದು ಹೆಸರು ಹೇಳಿದಾಗಲೇ ತ್ರಿಪುರ ಸುಂದರಿ ಅಂದಾಗ ಫೀಲ್ ಮಾಡಿ. ಆ 16 ನಾಮಗಳನ್ನು ಫೀಲ್ ಮಾಡಿದ್ರೆ ಆ ನಾಮದಲ್ಲಿರೋ ಶಕ್ತಿ, ಆ ಕಲೆಗಳು ನಿಮಗೆ ಅರ್ಥ ಆಗುತ್ತೆ. ಅದೆಲ್ಲವೂ ಕೂಡ ನಮ್ಗೆ ಅನುಭವಕ್ಕೆ ಬಂದಾಗ ದೇಹ ಆಟೋಮ್ಯಾಟಿಕ್ಕಾಗಿ ಶಾಂತವಾಗುತ್ತೆ. ಈ ವಿಶುದ್ಧಿ ಚಕ್ರದಿಂದ ಪ್ಯೂರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ನಮಗೆ. ಇದೆಲ್ಲ ಒಟ್ಟಿಗೆ ಸೇರಿಸಿ ನಿರ್ವಾಣ ಸುಖದಾಯಿನಿ ನಿತ್ಯ ಕ್ಲಿನ್ನ ಅಂತ ಹೇಳ್ತೀವಿ. ನಿತ್ಯ ಕ್ಲಿನ್ನ, ನಿರ್ವಾಣ ಸುಖದಾಯಿನಿ, ನಿತ್ಯ ಷೋಡಶಿಖಾರೂಪ, ಶ್ರೀಕಂಠಾರ್ಧ ಶರೀರಿಣಿ ಅಂತ ನಿಲ್ಲಿಸ್ಬಿಟ್ಟು ಆಮೇಲೆ ಕಲಾವತಿ, ಕಲಾರೂಪ, ಪ್ರಸಿದ್ಧ ಪರಮೇಶ್ವರಿ ಅಂತ ಹೇಳ್ತೀವಿ. ಈಗ ನಾವು ನೋಡಬೇಕು ದಿವ್ಯ ಗುಣಗಳು ಯಾವ್ಯಾವುದು, ಇದೆಲ್ಲ ಮಾಡಿದರೆ ಏನೇನು ಬರುತ್ತೆ. ದೇವಿ ಗುಣವನ್ನು 10 ದಿನ ಧ್ಯಾನ ಮಾಡಿ ದಸರಾನಲ್ಲಿ ತುಂಬ ಒಳ್ಳೆಯದು. ದಿವ್ಯ ಗುಣಗಳು ಯಾವ್ಯಾವುದು? ನಾವು ಬಾಯಿನಲ್ಲಿ ಹೇಳ್ಬಿಡ್ತೀವಿ ಕೃತಜ್ಞತೆ ಇರಬೇಕು, ನಿಮ್ಗೆ ಅದಿರಬೇಕು, ಇದಿರಬೇಕು, ಕರುಣೆ ಇರಬೇಕು, ದಯೆ ಇರಬೇಕು ಅಂತೆಲ್ಲ ಹೇಳ್ಬಿಡ್ತೀವಿ ನಾವು. ಆದರೆ ಆ ಗುಣಗಳು ಎಲ್ಲಿಂದ ಬರುತ್ತೆ, ಎಲ್ಲಿ ಹೇಗೆ ನಾವು ಸ್ಮರಣೆ ಮಾಡಬೇಕು ಅವಳನ್ನು ಅಂತ ನೋಡಿದಾಗ ನಮಗೆ ಷಡ್ಗುಣಗಳನ್ನು ತಿಳ್ಕೋಬೇಕು. 6 ಗುಣ ಮೇನ್. ಯಾವಾಗ ಸೋರ್ಸ್ಗೆ ಹೋಗ್ತೀವಿ ಆ ಮೇನ್ ಗುಣ ಯಾವುದು, ಅದರಿಂದ ನಮಗೆ ಕರುಣೆ, ದಯೆ, ಎಲ್ಲ ಸಹಾನುಭೂತಿ, ಏನೇನು ನೀವು ಡಿವೈನ್ ಕ್ವಾಲಿಟೀಸು ಡಿಕ್ಷನರಿಯಲ್ಲಿದೆ ಎಲ್ಲ ಬರುತ್ತೆ. ಆ ಮೂಲಕ್ಕೆ ಹೋದಾಗ 6 ಗುಣ ಯಾವುದು ಅಂದಾಗ ಮೊದಲನೇದು ಜ್ಞಾನ ಅಂತ ಹೇಳ್ತಾರೆ. ಜ್ಞಾನವೂ ಕೂಡ ಒಂದು ಗುಣ. ಜ್ಞಾನ ಅಂದರೆ ಏನು? ಯಾವುದನ್ನಾದರೂ ಒಂದು ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ಅದು ಎಲ್ಲದರ ಜೊತೆ ಸೇರಿ ತಿಳ್ಕೊಳ್ಳೋದು. ಇವಾಗ ನನ್ನನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಾನು ಎಲ್ಲರ ಜೊತೆ ಹೇಗಿರ್ತೀನಿ ಅನ್ನೋದ್ರ ಮೇಲೆ ಅರ್ಥ ಮಾಡ್ಕೊಳ್ಳೋದು. ನನ್ನನ್ನು ರೆಫರ್ ಮಾಡಿಕೊಂಡು, ವರ್ಲ್ಡ್ಗೆ ರೆಫರ್ ಮಾಡಿಕೊಂಡು ನೀನೇನು ಅಂತ ಅರ್ಥ ಮಾಡ್ತೀಯ. ಒಂದೊಂದು ವಸ್ತುವನ್ನು ಅದರ ಒಂದು ಪರಿಚಯ ಮಾಡಿಕೊಂಡಾಗ ಅದು ಒಂದೇ ಹೇಗೆ, ಅದು ಎಲ್ಲದರ ಜೊತೆ ಹೇಗೆ, ಎಲ್ಲದರ ಜೊತೆ ಗೂಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನ ಜ್ಞಾನ ಅಂತಾರೆ. ಆ ಜ್ಞಾನ ಅನ್ನೋದು ಬಹಳ ಮುಖ್ಯ. ಜ್ಞಾನ ಅದೊಂದು ಗುಣ. ಎರಡನೇದು ಜ್ಞಾನ ಆದಮೇಲೆ ಐಶ್ವರ್ಯ.
ಐಶ್ವರ್ಯನೂ ಒಂದು ಗುಣ. ಐಶ್ವರ್ಯ ಅಂದರೆ ಹಣ ಅಲ್ಲ, ದುಡ್ಡು ಕಾಸು ಅಲ್ಲ. ಅದು ನಮಗೆ ಬರುವುದಕ್ಕೆ ಮುಂಚೆ ಇದೆ ಅಂತ ಅಂದ್ಕೊಳ್ಳೋದು. ಎಲ್ಲವೂ ನನ್ನ ಹತ್ರ ಇದೆ ಆಲ್ರೆಡಿ, ನನ್ನದಾಗಿದೆ, ಅವೆಲ್ಲವೂ ನನ್ನದೇನೆ, ಎಲ್ಲ ನಂದೇ ಅಂತ ತಿಳ್ಕೊಳ್ಳೋದೇ ಐಶ್ವರ್ಯ. ಎವ್ರಿಥಿಂಗ್ ಈಸ್ ಆಲ್ರೆಡಿ ವಿತ್ ಮೀ ಅಂತ ತಿಳ್ಕೊಳ್ಳೋದು. ಜ್ಞಾನ ಅಂದ್ರೇನು, ಒಂದನ್ನು ತಿಳ್ಕೊಂಡು ಎಲ್ಲದ್ರ ಜೊತೆ ರೆಫರ್ ಮಾಡಿಕೊಂಡು ಎಲ್ಲರ ಜೊತೆ ಅದನ್ನು ನೋಡೋದು. ಒಂದೊಂದು ಸೆಪ್ರೇಟಾಗಿ ನೋಡೋದಲ್ಲ, ಆ ಒನ್ನೆಸ್ನ ನೋಡೋದು. ಆಮೇಲೆ ನಮಗೆ ಯಾವಾಗ ಖುಷಿ ಆಗತ್ತೆ, ಸಂತೋಷ ಆಗತ್ತೆ, ಐಶ್ವರ್ಯ ಯಾವಾಗಲೂ ಇದೆ, ಅದನ್ನು ನಾವು ತಿಳ್ಕೊಳ್ಳೋದು. ಮತ್ತು ನಾವು ಯಾವಾಗ ಅನಾಯಾಸವಾಗಿ ಆಯಾಸ ಪಡದೆ ನಾವು ಏನನ್ನು ಪಡ್ಕೊಳ್ತೀವಿ ಆಯಾಸ ಇಲ್ಲದೆ, ಅದು ಬಲ ಅಂತಾರೆ. ಆಯಾಸ ಪಟ್ಟು ಪಡ್ಕೊಳ್ಳೋದಲ್ಲ, ಎಫರ್ಟ್ಲೆಸ್ ಆಗಿ ನಾವು ಪಡ್ಕೊಳ್ಳೋದನ್ನು ಬಲ. ಬಲ ಏನು? ನಾನು ಅನಾಯಾಸವಾಗಿ ಸೃಷ್ಟಿಸಿದ್ದು ಬಲ. ಆಮೇಲೆ ಆ ಬಲದಿಂದ ನಾವು ಯಾವುದನ್ನು ಅಂಟ್ಕೊಳ್ಳದೆ ಅನ್ಕಂಡೀಷನಲ್ಲಾಗಿ ನಾವು ಆ ಬಲನ ಅನ್ಕಂಡೀಷನಲ್ಲಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಒಂದು ವೈರಾಗ್ಯ. ವ್ಯಾಮೋಹವಿಲ್ಲದೆ, ಕಂಡೀಷನ್ ಹಾಕ್ಕೊಳ್ಳದೆ ನಾವು ಎಲ್ಲವನ್ನೂ ಇಷ್ಟಪಡೋದು ವೈರಾಗ್ಯ. ಇವಾಗ ಜ್ಞಾನ, ಬಲ, ಐಶ್ವರ್ಯ, ವೈರಾಗ್ಯ, ಯಶಸ್ಸು. ಯಶಸ್ಸನ್ನು ಯಶೋಗಂಧ ಅಂತ ಕರೀತಾರೆ. ಎಲ್ಲದರ ಎಸೆನ್ಸ್ ಅದು. 6 ಗುಣಕ್ಕೆ 5 ಗುಣ ಮುಖ್ಯ ಆದರೆ ಅದರಲ್ಲಿ 6ನೇ ಗುಣ ಯಶಸ್ಸು, ಯಶೋಗಂಧ. ಎಲ್ಲದರಲ್ಲೂ ಆ ಯಶಸ್ಸಿದೆ. ನಿನ್ನ ಜ್ಞಾನದಲ್ಲೂ ಯಶಸ್ಸಿದೆ ನಿನ್ನಲ್ಲಿ, ಆಮೇಲೆ ನಿನ್ನಲ್ಲಿ ಆ ಒಂದು ಬಲದಲ್ಲೂ ಯಶಸ್ಸಿದೆ, ಐಶ್ವರ್ಯದಲ್ಲೂ ಯಶಸ್ಸಿದೆ, ವೈರಾಗ್ಯದಲ್ಲೂ ಯಶಸ್ಸಿದೆ. ಅದಕ್ಕೆ ಯಶೋಗಂಧ ಅಂತ ಹೇಳ್ತಾರೆ. ಈ 6 ಗುಣ ಏನಿದೆ ಅದನ್ನು ಭಗ ಅಂತ ಕರಿತೀವಿ. ಅದಕ್ಕೆ ದೇವಿಗೆ ಹೆಸರು ಭಗವತಿ. ಭಗವತಿ ಎಂದಾಗ ನಾವು ಅದೊಂದು ಸುಮ್ಮನೆ ಒಂದು ನಾಮಕರಣದ ಹೆಸರು ಅಂತಲ್ಲ, ನಿಮಗೆ 6 ಗುಣ ಜ್ಞಾಪಕ ಬರಬೇಕು. ಜ್ಞಾನ, ಯಶಸ್ಸು, ಬಲ, ಐಶ್ವರ್ಯ, ಕೀರ್ತಿ, ಇದೆಲ್ಲವೂ ಅವಳ ಗುಣ. ಇವೆಲ್ಲವೂ ಕಿರಣಗಳು, ಇವೆಲ್ಲ ಡಿಜಿಟ್ಸು, ಇವೆಲ್ಲ ಅವಳ ಪ್ರಭಾವಳಿಯನ್ನು ಫೀಲ್ ಮಾಡೋದ್ರಿಂದ ಒಳಗಿಂದ ನಾವು ಶುದ್ಧವಾಗ್ತಾ ಇದ್ರೆ ಇದೆಲ್ಲ ನಾವು ಅನುಭವಿಸ್ಬೇಕು ಅಂತ. ಏಕಮೇವ ದ್ವಿತೀಯ ಅಂತ ಹೇಳ್ತಾರೆ ಉಪನಿಷತ್ತು ಹೇಳುತ್ತೆ. ಅಂದರೆ ಕೀರ್ತಿಸಲ್ಪಡುವಳು, ಯಶಸ್ಸಿನ ಗಂಧ ಅವಳು, ಯಶೋಗಂಧ. ಎಲ್ಲ ಬದಲಾವಣೆ ಆಗ್ತಿದ್ರೂ ಕೂಡ ಎಲ್ಲ ಬದಲಾವಣೆಗಳನ್ನು ನೋಡಿಕೊಂಡು ಬದಲಾಗದೆ ಇರೋದು ಯಾವುದು, ಅದನ್ನು ಧರ್ಮ ಅಂತಾರೆ. ಅದು ಕೂಡ ಒಂದು ಗುಣ. ಈಗ ನಿಮಗೆ 6 ಗುಣ ಲೆಕ್ಕ ಸಿಕ್ತು. ಧರ್ಮನೂ ಒಂದು ಗುಣ, ಯಶಸ್ಸು ಒಂದು ಗುಣ, ಜ್ಞಾನ ಒಂದು ಗುಣ, ಇವೆಲ್ಲವೂ ಕೀರ್ತಿ ಎಲ್ಲವೂ ಕೂಡ ಗುಣ. ಆ ಗುಣಗಳೆಲ್ಲ ನಮಗೆ ಬರಬೇಕು. ಆವಾಗ ನಾವು ಷಾಡ್ಗುಣ್ಯ ಪರಿಪೂರಿತ, ನಿತ್ಯ ಕ್ಲಿನ್ನ. ಅಂದರೆ ಕ್ಲಿನ್ನತೆ ಅಂದರೆ ನಿಮಗೆ ಗೊತ್ತು. ನಿತ್ಯ ಕ್ಲೀನ್ ಆದರೆ ಆ ದೇವಿ ಎಷ್ಟು ಕರುಣಾಮಯ ಅಂದರೆ, ನೀನು ದಾರಿ ತಪ್ಪಿರು, ನಿನಗೆ ಹಿಂದಿನ ಜನ್ಮದ್ದು ಕರ್ಮ ಇರ್ಬೋದು, ಏನೇ ಇರ್ಬೋದು, ದಾರಿ ತಪ್ಪಿರ್ಬೋದು, ದೇಹ ಭಾವದಿಂದ ಅಹಂಕಾರದಿಂದ ವರ್ತನೆ ಮಾಡ್ತಾ ಇರ್ಬೋದು, ಏನೋ ಹೇಗೋ ಹಾಗೆ ಯಾರ ಮೂಲಕನೋ ಯಾವುದೋ ನೆಪದಲ್ಲಿ ಇದ್ದಕ್ಕಿದ್ದಂತೆ ನಿನಗೆ ಆ ತಾಯಿ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಓ ದೇವಿ ಅಂತ ಒಂದು ಕ್ಷಣ ಬಂದರೂ ಸಾಕು, ಅವಳು ಅವರನ್ನು ರಕ್ಷಣೆ ಮಾಡ್ತಾಳೆ. ಅಷ್ಟೊಂದು ಅವಳು ನಿತ್ಯ ಕ್ಲೀನ್ನ. ಅಂದರೆ ಅವಳು ಕರುಣಾಕ್ಷಿ ಅಂತ ಅದಕ್ಕೆ ಹೇಳೋದು. ಕರುಣೆಯ ಮಳೆಯನ್ನು ಸುರಿಸ್ಬಿಡ್ತಾಳೆ. ಎಂಥ ಪಾಪಿಗಳು ಇರ್ಬೋದು, ಪ್ರಪಂಚನೇ ಎಲ್ಲ ಅಂದ್ಕೊಂಡಿರ್ಬೋದು, ಸ್ವೇಚ್ಛಾಚಾರ ಮಾಡಿರ್ಬೋದು, ಯಾವುದೋ ಒಂದು ಶುಭಗಳಿಗೆ ಅವರಿಗೆ ಪ್ರೇರಣೆ ಆಗಿ ಅವಳ ತಾಯಿ ಕಡೆ ತಿರುಗಿಬಿಟ್ರೆ ಅವಳಿಗೆ ದಯೆ ಅನ್ನೋದು ಎಷ್ಟಿದೆ ಅಂದರೆ ಅವಳನ್ನ ಅದಕ್ಕೆ ನಿತ್ಯ ಕ್ಲೀನ, ನಿರಂತರವಾದ ದಯೆ. ಯಾವಾಗಲೂ ಅವಳ ಆ ದಯೆಯ ಮಳೆ, ಕರುಣೆಯ ಮಳೆ ಸುರಿತಾನೇ ಇರುತ್ತೆ. ಅವಳಿಗೆ ಸಮಾನರು ಇವತ್ತವರೆಗೂ ಯಾರೂ ಇಲ್ಲ. ನಿತ್ಯ ಕ್ಲಿನ್ನ ನಿರೂಪಮ, ಉಪಮೆಯೇ ಇಲ್ಲ. ನಿತ್ಯ ಕ್ಲಿನ್ನ ನಿರೂಪಮ, ನಿರ್ವಾಣ ಸುಖದಾಯಿನಿ. ಇನ್ನೊಂದು ಸತಿ ಹೇಳೋಣ ಇದನ್ನೆಲ್ಲನೂ. ಒಂದು ಸತಿ 10 ಸಾಕು ನಾಮ. 10 ನಾಮದಲ್ಲಿ ಎಷ್ಟೊಂದು ಸಿಗುತ್ತೆ. ಷಾಡ್ಗುಣ್ಯ ಪರಿಪೂರಿತ, ನಿತ್ಯ ಷೋಡಶಿಖಾರೂಪ, ಶ್ರೀಕಂಠಾರ್ಧ ಶರೀರಿಣಿ, ಪ್ರಭಾವತಿ ಪ್ರಭಾರೂಪ, ಪ್ರಸಿದ್ಧ ಪರಮೇಶ್ವರಿ, ನಿತ್ಯ ಕ್ಲಿನ್ನ ನಿರುಪಮ, ನಿರ್ವಾಣ ಸುಖದಾಯಿನಿ, ಪ್ರಭಾವತಿ ಪ್ರಭಾರೂಪ, ಪ್ರಸಿದ್ಧ ಪರಮೇಶ್ವರಿ. ಇವತ್ತು 10 ನಾಮ
ನಾಳೆ ಒಂದು 10 ನಾಮ, ಹೀಗೆ 10 ದಿವಸನೂ ನಿಮ್ಮ ಜೊತೆಗೆ 10 ನಾಮವನ್ನು ಹಂಚಿಕೊಂಡು ಧ್ಯಾನ ಮಾಡೋಣ. ಈ ಗುಣಗಳೆಲ್ಲ ಎಲ್ಲರದೂ ಆಗಲಿ, ಎಲ್ಲರೊಳಗೂ ಅವಳು ಯಾವ ರೀತಿ ಪ್ರಸಿದ್ಧಳು, ಎಲ್ಲರೊಳಗೂ ಸೇರಿಕೊಂಡಿದ್ದಾಳೆ, ಆ ಗುಣವು ಎಲ್ಲರಿಗೂ ಕೊಟ್ಟಿದ್ದಾಳೆ. ಆದರೆ ಅದನ್ನು ಕಂಡುಕೊಳ್ಳೋದೇ ನಮಗೆ ಜನ್ಮ ಸಾರ್ಥಕತೆ.